ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ಒಂದು ಡೆವಲಪ್ಮೆಂಟ್ ಅನ್ನ ನಾವು ನಿರೀಕ್ಷೆ ಮಾಡ್ತೀವಿ. ರಮೇಶ್ ಅವ್ರ ಬೆಂಬಲಕ್ಕೆ ಸರ್ಕಾರ ಬರುತ್ತೆ, ಗೃಹ ಸಚಿವರು ಬರ್ತಾರೆ, ಡಿಪಾರ್ಟ್ಮೆಂಟ್ ನಿಂತ್ಕೊಳ್ಳುತ್ತೆ ಅನ್ನೋದೊಂದೇ ನಮ್ಮ ನಿರೀಕ್ಷೆ. ಏನಂತೀರಾ ಸುನಿಲ್ ಕುಮಾರ್ ಸರ್? ಇಲ್ಲ, ಖಂಡಿತವಾಗ್ಲೂ ಬಹುತೇಕರಿಗೆ ಕಾರ್ತಿಕ್ ಸರ್ ಹೇಳಿದ್ರು ನಮ್ಗೆ ಗೊತ್ತೇ ಇರ್ಲಿಲ್ಲ ಇದು ಆರೋಗ್ಯ ಭಾಗ್ಯ ಯೋಜನೆಯಲ್ಲಿ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರ್ಲಿಲ್ಲ ಅಂತ. ಇಲ್ಲ, ಅವ್ರಿಗೆ ಕ್ಲಾರಿಟಿ ಇರಲ್ಲ. ಬಿಕಾಸ್ ನಾನು ಅದರಿಂದ ಹಿಂದೆ ಬಿದ್ದು ಸ್ಕೀಮ್ಗಳ ಬಗ್ಗೆ ನೋಡ್ಕೊಂಡಿದ್ದೀನಿ. ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅವಾಗಲೂ ರಿಕ್ವೆಸ್ಟ್ ಮಾಡಿದ್ದೀನಿ, ಇದೊಂದು ಅಪಾರ್ಚುನಿಟಿ, ನಿಮ್ಗೊಂದು ಗೋಲ್ಡನ್ ಅಪಾರ್ಚುನಿಟಿ. ಫಸ್ಟ್ ಟೈಮ್ ಹೋಮ್ ಮಿನಿಸ್ಟರ್ ಆಗಿದ್ದೀರಾ, ನಿಮ್ಗೆ ಆ ಥರ ದೊಡ್ಡ ಅಮೌಂಟ್ನ ಒಬ್ಬರೇ ಬರ್ಸೋದಕ್ಕೆ ಏನು ಸಾಧ್ಯತೆ ಏನಿಲ್ಲ ಅಂತಲ್ಲ. ಮನಸ್ಸು ಮಾಡಿ ಇದೊಂದು ಒಳ್ಳೆ ಕೆಲಸ ಮಾಡಿ ಅಂತ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಅವ್ರ ಪರವಾಗಿ. ಬಿಕಾಸ್ ನಿಜವಾಗ್ಲೂ ಸಾಕಷ್ಟು ಪೊಲೀಸ್ ಇಲಾಖೆಯಲ್ಲಿ ಈ ಥರದ್ದು ಆಗ್ತಾ ಇದೆ, ಸಾಕಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ರೀಸನ್ ಅಲ್ವಾ ಡಾಕ್ಟರ್? ನಾನು ಆಗಿಂದ ಹೇಳ್ತಾ ಇದು ಇದ್ದೆ, ಪೊಲೀಸ್ ಟ್ರಾಫಿಕ್ ಇಲಾಖೆ ಮಧ್ಯದಲ್ಲಿ ನಿಂತ್ಕೊಳ್ಳೋದು, ಹೊಗೆ, ಧೂಳು, ಅದೇ ಕಾರಣ. ಇದು ಪ್ರೊಫೆಷನಲ್ ಹೆಜಾರ್ಡ್ಸ್ ಅಂತಾರೆ ಇದಕ್ಕೆ. ಅದು ಪೊಲೀಸ್ ಇಲಾಖೆದು ಇದು ಕಾಯಿಲೆ ಬಂದಿರೋಂಥದ್ದು ಅವ್ರಿಗೆ ಬಂದಿರೋಂತಲ್ಲ, ಇದು ಕೆಲಸದ ಒತ್ತಡದಿಂದ ಮತ್ತು ಟ್ರಾಫಿಕ್ ಅಲ್ಲಿ ಕೆಲಸ ಮಾಡೋದ್ರಿಂದ ಆಗಿರೋಂಥದ್ದು. ಇದು ವಿಪರೀತ ಕೆಮ್ತಾನೆ ಇರ್ತಾರೆ ಕೆಲವರು, ಯಾವಾಗ್ಲೂ ಅವ್ರಿಗೆ ನೆಗಡಿ ತರ ಇರುತ್ತೆ ಪ್ರಾಬ್ಲಮ್ಸ್. ಈ ತರದ್ ಏನಾದ್ರೂ ಸಮಸ್ಯೆಗಳನ್ನ ಫೇಸ್ ಮಾಡ್ತಾನೆ ಇರ್ತಾರೆ, ಆದ್ರೂ ಎನಿವೇ ಕೆಲಸ ಅಂತ ಬಂದ್ಬಿಡ್ತಾರೆ. ಇಲ್ಲ, ಅದು ಕರೆಕ್ಟ್. ಮತ್ತೆ ಇನ್ನೊಂದೇನೋ 224 MLA ಗಳಿದ್ದಾರೆ, 1 ಲಕ್ಷ ಒಬ್ಬೊಬ್ಬನು ಕೊಟ್ಟರು ಸಹಾಯ ಆಗುತ್ತೆ. ನಿಜವಾಗ್ಲೂ ಅದಂಥದ್ದು ಮಾಡೋವಂಥದ್ದು ಅಟ್ಲೀಸ್ಟ್ 40 ಲಕ್ಷ ಕೊಡಕ್ಕೆ ಯಾರಿಗೆ ಗೃಹ ಮಂತ್ರಿಗೆ ಆಗದೆ ಇದ್ರೂ ಒಬ್ಬೊಬ್ಬರು 1 ಲಕ್ಷ ಕೊಟ್ಟು ಸಹಾಯ ಮಾಡಿರಿ. ತುಂಬ ನಿಜವಾಗ್ಲೂ ನಿಮಗೊಂದು ಒಳ್ಳೇದಾಗುತ್ತೆ. ಐ ಹೋಪ್ ಅವ್ರು ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಗ್ಯಾರಂಟಿ ನ್ಯೂಸ್ ಇಂಥ ಕಾರ್ಯಕ್ರಮನ ಪ್ರಸಾರ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗುತ್ತೆ ಮತ್ತು ಹೆಮ್ಮೆ ಅನಿಸುತ್ತೆ. ಇಂಥವ್ರಿಗೆ ಪ್ರಾಣ ಉಳಿಸೋದಕ್ಕೆ ನೆರವಾಗಿದ್ದಾರೆ, ಅವ್ರಿಗೆ ಥ್ಯಾಂಕ್ ಯು. ಓಕೆ, 15ರಿಂದ 20 ದಿನ ರಮೇಶ್ ಅವರು ಹುಷಾರಾಗಿ ಆಚೆ ಬರ್ತಾರೆ, ಫ್ಯಾಮಿಲಿ ಜೊತೆಗೆ ಇರ್ತಾರೆ ಅಂತ ನಿರೀಕ್ಷೆ ಸುನಿಲ್ ಕುಮಾರ್ ಸರ್. ಖಂಡಿತವಾಗ್ಲೂ ಅವರು ಗುಣಮುಖವಾಗಿ ಬರಲಿ, ಮತ್ತೆ ನಿಮ್ಮ ಸ್ಟುಡಿಯೋಗೆ ಬಂದು ಅವ್ರ ವಿಚಾರಗಳನ್ನ ಹೇಳಿ ಅಂತ ನಾನು ಬಯಸ್ತೀನಿ. ಐ ಹೋಪ್ ಅವ್ರಿಗೆ ಸಹಾಯ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಮೇಡಮ್. ಯಾಕಂದರೆ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಜನಕ್ಕೆ, ನಾನು ಕೆಳಹಂತದ ಪೊಲೀಸ್ ಇಲಾಖೆ ಜೊತೆ ಸಾಕಷ್ಟು ಕ್ಯಾಂಪ್ಗಳು ಮಾಡಿದ್ದೀನಿ. ಸ್ಟೇಷನ್ಗಳಿಗೆ ಹೋದಾಗ ಬಿಲೋ ಸಬ್ ಇನ್ಸ್ಪೆಕ್ಟರ್ ರೇಂಜಲ್ಲಿ ಯಾರಿದಾರಲ್ಲ, ಸಾಕಷ್ಟು ಆರೋಗ್ಯ ಸಮಸ್ಯೆಯಿಂದ ಸಾಕಷ್ಟು ಸ್ಟ್ರೆಸ್ಫುಲ್ ಜಾಬನ್ನ ಮಾಡ್ತಾರಂಥದ್ದು. ಭಾಳಷ್ಟು ಕಷ್ಟ ಇದೆ ಮೇಡಮ್. ಪ್ರತಿಯೊಬ್ಬರಿಗೂ ಈಗ ಪೊಲೀಸ್ ಇಲಾಖೆಗೆ ಜಾಯ್ನ್ ಆಗಿಬಿಟ್ರೆ ಉಚಿತವಾಗಿ BP, ಶುಗರು, ಕಾರ್ಡಿಯಾಕ್ ಇಶ್ಯೂ, ವೆರಿಕೇಸ್ ವೆನ್ಸು ಫಿಕ್ಸು. ಖಂಡಿತವಾಗ್ಲೂ 100ಕ್ಕೆ 80% ಜನ, 70ರಿಂದ 80% ಜನ ಪೊಲೀಸ್ ಇಲಾಖೆಯವರಿಗೆ ಸ್ಟ್ರೆಸ್ ಇದೆ. ನಾನು ಯಾವುದೋ ಇನ್ಸ್ಪೆಕ್ಟರ್ ಇದ್ದೀನಿ, ಸಬ್ ಇನ್ಸ್ಪೆಕ್ಟರ್ಸನ್ನ ಅವ್ರಿಗೆ ಆ ಲೆಕ್ಕಕ್ಕೆ ಸ್ಟ್ರೆಸ್ ಇಲ್ಲ. ಈ ಬಿಲೋ ಸಬ್ ಇನ್ಸ್ಪೆಕ್ಟ್ರಲ್ಲಿ ಇರೋರಿಗೆ ಸಾಕಷ್ಟು ಸ್ಟ್ರೆಸ್ಸು. ಅವ್ರು ಏನು ಮಾತಾಡ್ತಾ ಇದ್ದಾರೆ ಅವ್ರಿಗೆ ಕೇಳಿಸ್ಕೊಳ್ಳೋದಕ್ಕೆ ಪೇಷನ್ಸ್ ಇಲ್ಲ. ನಾನು ಒಬ್ಬರು ಬನ್ನೇರ್ಘಟ್ಟ ಒಬ್ಬ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿದ್ದೆ, ಅವ್ರು ಕೇಳಿಸ್ಕೊಳ್ಳೋ ಸ್ಥಿತಿ ಇಲ್ಲ, ಕೆಲಸ ಬಂದಿನ ಕೇಳಿಸ್ಕೋ ಸ್ಥಿತಿ ಇಲ್ಲ. ಬರೀ ಇದೇ ವಿಚಾರಗಳು ಅವ್ರಿಗೆ. ಎನಿವೇ ಸುನಿಲ್ ಕುಮಾರ್ ಸರ್, ನಾವು ಮಾತಾಡ್ತಾ ಇದ್ದಿದ್ದು ಪಾಪ ರಮೇಶ್ ಅವರ ಜೀವ ಉಳಿಬೇಕು ಅಂತ, ಈ ಡಿಬೇಟ್ ಇಂದ ಅವ್ರಿಗೆ ಸಹಾಯ ಆಗಬಹುದು ಅಂತ ನಾನಂತೂ ಭಾವಿಸ್ತೀನಿ. ಯಾಕಂದ್ರೆ ಸಂಬಂಧಪಟ್ಟ ಅವ್ರ ಗಮನಕ್ಕಂತೂ ಬಂದಿರುತ್ತೆ ಇದು. ಸುನಿಲ್ ಕುಮಾರ್ ಸರ್, ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದಿದ್ದಕ್ಕಾಗಿ. ಎನಿವೇ, ನಮ್ಮ ಹೆಡ್ ಕಾನ್ಸ್ಟೇಬಲ್ ಪಾಪ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ ರಮೇಶ್ ಅವರು. ಎಕ್ಪೋ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಪಬ್ಲಿಕ್ಕಿಂದ ಫಂಡ್ ರೈಸ್ ಮಾಡಬೇಕು ಅಂತ ಅವ್ರ ಕುಟುಂಬ ಅಂದ್ಕೊಂಡಿದ್ದು ನಿಜ. ಅದಕ್ಕೆ ಮಾಧ್ಯಮವಾಗಿ ನಾವು ಕೂಡ ಬೆಂಬಲ ಕೊಟ್ಟವಿ. ಇವತ್ತು ಈ ಕಾರ್ಯಕ್ರಮವನ್ನು ಅವರಿಗೋಸ್ಕರನೇ ನಿಮ್ಮ ಮುಂದೆ ಇಟ್ಟಿದ್ದು. ಸಹಾಯ ಮಾಡೋರು ಖಂಡಿತ ಸಹಾಯ ಮಾಡಿ. ಇದ್ರ ಜೊತೆಗೆ ನನ್ನ ಮನವಿ ಮತ್ತು ಸುನಿಲ್ ಕುಮಾರ್ ಸರ್ ಕೂಡ ಹೇಳ್ತಾ ಇದ್ರು, ಸರ್ಕಾರ ಮನಸ್ಸು ಮಾಡಿದ್ರೆ ಸಾಕು, ಗೃಹ ಸಚಿವರು ಮನಸ್ಸು ಮಾಡಿದ್ರೆ ಸಾಕು, ಯಾರ ಹತ್ರ ಕೂಡ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಸೊ ದಯವಿಟ್ಟು ಮನಸ್ಸು ಮಾಡಿ ಸಂಬಂಧಪಟ್ಟವರು ಇವತ್ತೇ ಅಟ್ಲೀಸ್ಟ್ ಅವರು ಸಹಾಯಕ್ಕೆ ನಿಂತ್ಕೊಳ್ಳಿ, ಆ ಮೂಲಕ ರಮೇಶ್ ಅವರು ಜೀವ ಉಳಿಲಿ ಅನ್ನೋದಷ್ಟೇ ನಮ್ಮ ಆಶಯ.